ವಿಶೇಷ ಪಾತ್ರ ಅಥವಾ ಕ್ಯಾಮಿಯೋ ಅಪಿಯರೆನ್ಸ್ ಇರುವಂಥ ಕನ್ನಡ ಸಿನಿಮಾಗಳು ಬೇಜಾನ್ ಬಂದಿದೆ ಅಲ್ವ. ಅದರಲ್ಲಿ ಕೆಲ ವಿಶೇಷ ಪಾತ್ರಗಳು ಮಾತ್ರ ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿರುತ್ತೆ, ತುಂಬ ಎಂಟರ್ಟೈನ್ ಮಾಡಿರುತ್ತೆ ನಮ್ಮನ್ನು. ಆ ಥರ ಎಂಟರ್ಟೈನ್ ಮಾಡಿದಂಥ ಖುಷಿ ಕೊಟ್ಟಂಥ ಕೆಲ ವಿಶೇಷ ಪಾತ್ರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಬಹುಮುಖ್ಯ ನಮಗೆ. ವೆಲ್ಕಮ್ ಟು ಏಮ್ ಸ್ಟುಡಿಯೋಸ್. ರವಿಶಂಕರ್ ಅಯ್ಯೋ ಏನಪ್ಪ ಇವರು ಎಲ್ಲ ಸಿನಿಮಾದಲ್ಲೂ ವಿಲನ್ ಆಗಿ ಬರ್ತಾರಲ್ಲಪ್ಪ, ಈ ಸಿನಿಮಾದಲ್ಲೂ ವಿಲನ್ನ ಅಂತ ಅಂದ್ಕೊಂಡಂಥ ಪ್ರೇಕ್ಷಕರಿಗೆ ಡೈರೆಕ್ಟರ್ ಒಂದು ಟ್ವಿಸ್ಟ್ ಕೊಟ್ಟಿದ್ರು. ಅದೇನಪ್ಪ ಅಂದರೆ ಬರೀ ವಿಲ್ಲನ್ ಕ್ಯಾರೆಕ್ಟ್ರಲ್ಲೇ ನೋಡ್ತಿದ್ದ ರವಿಶಂಕರ್ ಅವರನ್ನು ಈ ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ತೋರಿಸಿದ್ರು. ಆ ವಿಭಿನ್ನ ಪಾತ್ರದಲ್ಲಿ ಬಂದು ರವಿಶಂಕರ್ ಸರ್ ಅವರು ಶೈನ್ ಆಗಿದ್ರು. ಒಂದು ಅದ್ಭುತ ಪಾತ್ರ ಆಗಿತ್ತದು. ದರ್ಶನ್ ಮತ್ತು ಆದಿತ್ಯ. ಅರಸು ಸಿನಿಮಾ ನೋಡಿದವರು ಇವರಿಬ್ಬರ ಪಾತ್ರವನ್ನು ಖಂಡಿತ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಪುನೀತ್ ರಾಜ್ಕುಮಾರ್ ಅವರ ಗೆಳೆಯರ ಪಾತ್ರದಲ್ಲಿ ಬಂದು ಇವರು ಆ ಸಿನಿಮಾದಲ್ಲಿ ಕಮಾಲ್ ಮಾಡಿದರು. ಕ್ಲೈಮ್ಯಾಕ್ಸ್ನಲ್ಲಿ ಕೇವಲ ನಿಮಿಷಗಳು ಮಾತ್ರ ಈ ನಟರು ಸ್ಕ್ರೀನ್ ಮೇಲೆ ಬರ್ತಾರೆ. ನೋಡ್ ಶಿವು, ನೀನ್ ಹೇಳ್ದಂಗೆ ನಾವಿಬ್ರು ಕೇಳಿದೀವಿ, ಈಗ ನಾವಿಬ್ರು ಹೇಳ್ದಂಗೆ ನೀನ್ ಕೇಳ. ನನ್ ಮದ್ವೆ ವಿಷಯ ತಾನೆ. ನೀವಿಬ್ರು ಸೇರಿ ಯಾವ ಹುಡುಗಿನ ಸೆಲೆಕ್ಟ್ ಮಾಡ್ತಿರೋ ಅವಳಿಗೆ ಕಣ್ ಮುಚ್ಕೊಂಡು ತಾಳಿ ಕಟ್ತೀನಿ. ದಟ್ಸ್ ಮೈ ಪ್ರಾಮಿಸ್. ಕನ್ನಡ ಸಿನಿಮಾದಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ಲೈಮ್ಯಾಕ್ಸ್ ಏನಾಗಿತ್ತು ಆ ಕಾಲಘಟ್ಟದಲ್ಲಿ. ಇದು ತುಂಬ ಜನ ಮೆಚ್ಚುಗೆ ಗಳಿಸಿದಂಥ ಕ್ಲೈಮ್ಯಾಕ್ಸ್ ಏನಾಗಿತ್ತು ಆ ಕಾಲಘಟ್ಟದಲ್ಲಿ. ಶಶಿಕುಮಾರ್. ತುಂಬ ಹಳೆಯ ಸಿನಿಮಾ ಇದು. ಈಗಿನ ಜನ್ರೇಷನ್ಗೆ ಗೊತ್ತಿರೋ ಸ್ವಲ್ಪ ಕಡಿಮೆನೆ, ಆದರೆ 90s ಕಿಡ್ಸ್ಗೆ ತುಂಬ ಫೇವ್ರೇಟ್ ಸಿನಿಮಾ ಆಗಿತ್ತು ಇದು. ಅದೇ ರೀತಿ ಈ ಸಿನಿಮಾದಲ್ಲಿ ಶಶಿಕುಮಾರ್ ಅವ್ರು ಮಾಡಿದ ಪಾತ್ರ ಕೂಡ ಅಷ್ಟೇ ಎಲ್ಲರ ಫೇವ್ರೇಟ್ ಆಗಿತ್ತು. ಒಂದು ಸಾಂಗ್ ಮತ್ತು ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಇವ್ರು ಬರ್ತಾರೆ. ಅದ್ಭುತವಾದ ಕ್ಲೈಮ್ಯಾಕ್ಸ್ ಆಗಿತ್ತು ಅದು. ಈ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ ಆ ಕ್ಲೈಮ್ಯಾಕ್ಸ್ ಬಗ್ಗೆ. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ತರುಣ್ ಚಂದ್ರ. ತರುಣ್ ರವರು ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಬರ್ತಾರೆ. ಬೇಗ ನಿನ್ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೋ, ಆಮೇಲೆ ನನ್ ತರದವನೇ ಅವನಾದ್ರೂ ಬಂದು ನಿಮ್ ಹುಡುಗಿನೇ ತಕೊಂಡು ಹೋಗ್ಬಿಟ್ಟಾನು. ಏಯ್ ಸುಮ್ನೆ ತಮಾಷೆ ಮಾಡ್ದೆ ಅನ್ಕೊಂಡೆ, ತಮಾಷೆ ಮಾಡ್ತಿದ್ಯಾ ಅಂತ. ಬಾಯ್. ನಾಯಕಿಯನ್ನ ಮದುವೆ ಆಗುವಂತ ಹುಡುಗನ ಪಾತ್ರದಲ್ಲಿ ಬರ್ತಾರೆ. ತುಂಬಾ ಮುಗ್ಧ ಹುಡುಗನ ಪಾತ್ರ. ಕೇವಲ ಕೆಲವು ನಿಮಿಷ ಸ್ಕ್ರೀನಲ್ಲಿ ಬಂದರೂ ಕೂಡ ಎಲ್ಲರನ್ನು ಖುಷಿ ಪಡಿಸಿದ್ದಾರೆ ಇವರು. ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವ್ರ ಪಾತ್ರ ಅಂತಲೇ ಹೇಳ್ಬೋದು ಈ ಸಿನಿಮಾದಲ್ಲಿ. ದಿಗಂತ್. ಎಲ್ರಿಗೂ ಗೊತ್ತಿರೋ ಪಾತ್ರ ಅಲ್ವಾ ಇವ್ರದ್ದು. ಮತ್ತು ಅದ್ದೂರಿ ಸಿನಿಮಾದಲ್ಲಿ ತರುಣ್ ರವ್ರದ್ದು ಆಲ್ಮೋಸ್ಟ್ ಸೇಮ್ ಪಾತ್ರಗಳು. ತುಂಬ ಮುಗ್ಧ ಹುಡುಗರ ಪಾತ್ರ. ಹ್ಯಾಪಿ ಮ್ಯಾರಿಡ್ ಲೈಫ್. ಗುಡ್ ಲಕ್. ಥ್ಯಾಂಕ್ಸ್. ಈ ಪಾತ್ರದಿಂದ ದಿಗಂತ್ರವರು ತುಂಬ ಫೇಮಸ್ ಆದರು. ಬೇರೆ ಬೇರೆ ಸಿನಿಮಾಗಳಲ್ಲಿ ಅವರಿಗೆ ಚಾನ್ಸ್ ಸಿಗೋಕ್ಕೆ ಈ ಪಾತ್ರನೇ ಕಾರಣವಾಯಿತು ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಇಷ್ಟವಾದಂಥ ಕ್ಯಾಮಿಯೋ ಅಪಿಯರೆನ್ಸ್ ಪಾತ್ರಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಸಿನಿಮಾ ಸುದ್ದಿಯೊಂದಿಗೆ ಬರ್ತೀವಿ. ಅಲ್ಲಿ ತನಕ